ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡಿದ್ದಾರೆ. ಸಭಾಪತಿಗಳೇ ಎಷ್ಟು ಸಲ ಹೇಳ್ಬೇಕು ಏನ್ ಹೇಳ್ಬೇಕು ಅಲ್ಲ ದಯವಿಟ್ಟು ಹೇಳೋದನ್ನ ಅವಾಗಲೇ ಹೇಳಿದೆ ಆಚೆ ಹಾಕಿ ಅಂತ ಎಷ್ಟು ಸಲ ಹೇಳ್ಬೇಕು ಸರ್ ನಡೆಯಕ್ ಬಿಡ್ತಾ ಇಲ್ಲ ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಿಡ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದು ಎಷ್ಟು ಸಲ ತಾವು ಹೇಳಿದ್ರಿ ಕೇಳಿ ತಾಳ್ಮೆಯಿಂದ ಕೇಳಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಮೇಲೆ ಮುಖ್ಯಮಂತ್ರಿ ಉತ್ತರ ಕೊಡಬಾರ್ದು ಅಂತಾನೆ ಮಾಡಕ್ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನಿಮಗೆ ಉತ್ತರ ಬೇಕು ಬೇಡ ನಿಮಗೆ ಉತ್ತರ ಬೇಕು ಬೇಡ ಒಂದ್ ನಿಮಿಷ ನಾ ಹೇಳ್ತೀನಿ ಒಂದ್ ನಿಮಿಷ ಕೇಳಿ ಅಲ್ಲ ಅವರು ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೇಳಿ ರವಿಕುಮಾರ್ ಇದೇ ರೀತಿ ಮಾತನಾಡೋದು ಹೇಳಕ್ ಹೋದ್ರ ಇನ್ ಕನೆಕ್ಷನ್ ನಲ್ಲಿ ಬಂದಾಗ ಕೆಲವು ವಿಷಯನ ಮಾತಾಡ್ತಿರ್ತಾರೆ ಅವ್ರು ಅದನ್ನ ಏನಂದ್ರೆ ದಾರಿಯನ್ನು ಬಿಟ್ಟೇನು ಹೋಗಿಲ್ಲ ಕೆಲವು ವಿಷಯದಲ್ಲಿ ಮಾತಾಡೋದು ಏನು ಕೆಲವು ನಿಯಮಗಳನ್ನ ಹೇಳ್ಬೇಕಾಯ್ತು ಆಯ್ತು ನೀನು ಓಡಿದೀನಿ ಆಯ್ತು ಅದನ್ನ ಅದಕ್ಕೆ ಕನೆಕ್ಟ್ ಇದ್ದದ ಹೇಳ್ತಾರೆ ಅದಕ್ಕೆ ಕನೆಕ್ಟ್ ಆಯ್ತು ಅದು ಕನೆಕ್ಟ್ ಇದ್ದದ ಮಾತಾಡಿ ಆಯ್ತು ಅದು ಕನೆಕ್ಟ್ ಇದ್ದದ ಮಾತಾಡಿ ಸರಿ ಆಯ್ತು ಮುಖ್ಯಮಂತ್ರಿ ಮಾತಾಡಿ ದಯಮಾಡಿ ಮಾತಾಡಿ ಕಾಪಿ ಮಾಡಿಸ್ತಿದ್ದೆ ಮಾನ್ಯ ಸಭಾಪತಿಯವರೇ ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಈಗ ಅವರು ಮಾತನಾಡಿದ್ದಾರೆ ಸುಮಾರು ಎಷ್ಟು ಜನ 7 ಜನ 9 ಜನ ಮಾತನಾಡಿದ್ದಾರೆ ನಾನು ಇರಲಿಲ್ಲ ಅಫ್ಕೋರ್ಸ್ ನಾನು ಇರ್ಬೇಕಾಗಿತ್ತು ಇರಲಿಲ್ಲ ನಾನು ಅಲ್ಲಿ ಔಷಧ ಕೆಳಮನೆಯಲ್ಲಿದ್ದೆ ಹಾಗಾಗಿ ಇಲ್ಲಿ ಬರಕ್ಕಾಗಲಿಲ್ಲ 100 ಸಾರಿ ಅವ್ರು ಉಪಯೋಗಿಸಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಲ ದಲಿತರು 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 ಅಂತ ಹೇಳಿದ್ರು ನಾವು ದಲಿತರ ವಿರೋಧಿಗಳಲ್ಲ ದಲಿತರ ಪರ ಇದ್ದೀವಿ ನಾವು ಪರ ಇದ್ದೀವಿ ಅನ್ನೋದಕ್ಕೆ ಇವೆಲ್ಲ ಏನೇನೆಲ್ಲ ಮಾಡಿದೀವಿ ಅಂತ ಹೇಳ್ಬೇಕ ಬೇಡ ಅದನ್ನ ಹೇಳ್ತಾ ಇದ್ರೆ ವಿಷಯಾಂತರ ಹಾಗಾದ್ರೆ ದುಡ್ಡು ಅಲ್ಗೋಯ್ತು ಅಲ್ಗೋಯ್ತು ಅನ್ನೋದು ವಿಷಯಾಂತರ ಅಲ್ವಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ವಿಷಯಾಂತರ ಅಲ್ವಾ ದಲಿತರಿಗೆ ಅನ್ಯಾಯ ಆಯ್ತು ಅನ್ನೋದು ವಿಷಯಾಂತರ ಅಲ್ವಾ ನಾನೇ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಹಗರಣ ಆಗಿದೆ ಅಂತೇಳಿ ಒಪ್ಕೊಂಡಿದ್ದೀನಿ ನಾನೇ ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದೀನಿ ಮುಖ್ಯಮಂತ್ರಿ ನೀವು ಸುಮ್ ಕೂತ್ಕೊಳ್ಳಿ ಮುಖ್ಯಮಂತ್ರಿ ಮಾತಾಡಬೇಡ ಯಾರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾನು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ರಿಟರ್ನ್ ಸ್ಪೀಚ್ ಅನ್ನು ಓದ್ತೇನೆ ರೆಕಾರ್ಡ್ ಆಗುತ್ತೆ ಸುಮ್ಮನೆ ಇವರು ಅಡ್ಡಿಪಡಿಸ್ತಾರೆ ಇದು ಮಾತಾಡೋ ಮುಗಿಯಿಲ್ಲ ಕೇಶವ್ ನೋಡಿ ಅದು ಯಾವ್ದಾದ್ರು ಅವ್ರ ಬಗ್ಗೆ ಮಾತಾಡಿದ್ರೆ ಸಿಂಗ್ಲರ್ ಮಾತಾಡಿದ್ರೆ ಕಡ್ತ ತೆಗಿರಿ ಆಯ್ತು ಏನಂತ ಹೇಳಿನಲ್ಲ ಏಕವಚನದಲ್ಲಿ ಮಾತಾಡಿದ್ರೆ ಕಡ್ತ ತೆಗಿ ಅಂತ ಹೇಳಿ ಇನ್ನೇನ್ ಮಾಡ್ಬೇಕು ಅಲ್ಲ ಬರೋದಲ್ಲ ಕುತ್ಕೋ ನಿನಗೂ ಹಾಕ್ಬೇಕಾಗ್ತಿದೆ ಕುತ್ಕೋ ಆಯ್ತಾಯ್ತು ಎಲ್ಲರಿಗೂ ನಾಚಿಕೆ ನಾಗರಾಜ್ ಕೂತ್ಕೊಳ್ರಿ ಮುಖ್ಯಮಂತ್ರಿ ಹೇಳ್ತಾರೆ ಹೋದ್ರಿ ಮಾನ್ಯ ಸಭಾಪತಿಯವರೇ ನೀವು ಒಂದು 10 ಸಾರಿ ಹೇಳಿದ್ದೀರಿ ಅವ್ರು ಕೇಳಲ್ಲ ಅದರಿಂದ ನಾನು ರಿಟರ್ನ್ ಸ್ಪೀಚು ಕೂಡ ರೆಡಿ ಇದೆ ನಾನು ಓದ್ಬಿಡ್ತೀನಿ ಅದು ರೆಕಾರ್ಡ್ ಮಾಡಿಬಿಡಿ ಅವರು ಏನಾರ ಮಾತಾಡ್ಕೊಳ್ಳಿ ನಾನು ಅವ್ರಿಗೆ ಈಲ್ಡಾಗಲ್ಲ ಮಾತಾಡ್ತೀನಿ ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಓದ್ತೀನಿ ಮಾನ್ಯ ಸಭಾಪತಿಯವರೇ ಬಿಜೆಪಿಯವರ ಹುನ್ನಾರ ಇಷ್ಟೇ ಒಂದು ಮುಖ್ಯಮಂತ್ರಿಯ ಹೆಸರಿಗೆ ಹೌದೌದು ಕೊಡಬಹುದು ಆಮೇಲೆ ಕೊಡಬಹುದು ಬಸಿ ಬಳಿಯುವುದು ಎರಡನೇದು ಸರ್ಕಾರ
ಪರಿಶಿಷ್ಟ ಜಾತಿ ಪಂಗಡಗಳ ವಿರುದ್ಧ ಎಂದು ಬಿಂಬಿಸುವುದು ಈ ಎರಡೂ ಎಂದಾದರೂ ಸಾಧ್ಯವೇ? ಇಡೀ ಬಿಜೆಪಿಯ ನಾಯಕತ್ವ ಸಂವಿಧಾನ ಜಾರಿಗೆ ಬಂದ ದಿನದಿಂದಲೂ ದಮನಿತ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿದೆ, ಮಹಿಳೆಯರ ವಿರುದ್ಧವಾಗಿದೆ. ದಮನಿತರ ಪರವಾದಂತಹ ಪ್ರತಿ ನಿಲುವು, ಪ್ರತಿ ಕಾಯ್ದೆ ಯೋಜನೆಗಳನ್ನು ಜಾರಿಗೆ ತಂದದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ. ಇದೇ ಬಿಜೆಪಿ ಆಡಳಿತದಲ್ಲಿದ್ದಾಗ ಯಾವ ಯಾವ ನಿಗಮಗಳಲ್ಲಿ ಏನೇನೆಲ್ಲ ನುಂಗಿದ್ದಾರೆ ಎಂದು ಕೂಡ ಚರ್ಚೆ ನಡೆಯುತ್ತಿದೆ. ನುಂಗುವುದರಲ್ಲಿ ಜಾಣರಾಗಿರುವ ಬಿಜೆಪಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕಿಂತ ದುರಂತ ಬೇರೆ ಇಲ್ಲ. ವಿರೋಧ ಪಕ್ಷರು ತಮ್ಮ ಅಜೆಂಡಾ ಸಾಧಿಸಿಕೊಳ್ಳಲು ಯಾವ ಸುಳ್ಳು ಬೇಕಾದರೂ ಹೇಳಬಲ್ಲರು ಎಂಬುದು ಇಲ್ಲಿ ಸಾಬೀತಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ 187 ಕೋಟಿ 33 ಲಕ್ಷ ಅನ್ನೋದು ಸರಿ ಇಲ್ಲ. 89 ಕೋಟಿ 63 ಕೋಟಿಗಳಷ್ಟು ಹಣ ಅಕ್ರಮವಾಗಿ ಹೈದರಾಬಾದಿನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕಿಗೆ ವರ್ಗಾವಣೆಯಾಗಿರುತ್ತದೆ. ಈ 89 ಕೋಟಿ 63 ಲಕ್ಷಗಳಲ್ಲಿ 5 ಕೋಟಿ ರೂಪಾಯಿ ವಾಪಸ್ ಬಂದಿರುತ್ತದೆ. 89.63 ಕೋಟಿ ರೂಪಾಯಿಗಳಲ್ಲಿ 45 ಕೋಟಿ 2,98,000 ರೂಪಾಯಿಗಳು ಉಳಿತಾಯ ಖಾತೆಯಿಂದ ವರ್ಗಾವಣೆಯಾಗಿರುತ್ತವೆ. ಇನ್ನುಳಿದ 44.60 ಕೋಟಿ ರೂಪಾಯಿಗಳಷ್ಟು ನಿಗಮವು ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಓವರ್ ಡ್ರಾಫ್ಟ್ ತೆಗೆದಿದ್ದಾರೆ. ಓವರ್ ಡ್ರಾಫ್ಟ್ ಎಂದರೆ ಒಂದು ರೀತಿಯ ಸಾಲವೇ. ಇದು ಅತ್ಯಂತ ಪರಿಣಿತರಾದ ಪಳಗಿದ ಖದೀಮರ ಕೆಲಸವೇ. ನಿಗಮವು ದಿನಾಂಕ 30/3/2024ರಂದು 50 ಕೋಟಿ ರೂಪಾಯಿಗಳನ್ನು ಫಿಕ್ಸೆಡ್ ಡಿಪಾಸಿಟ್ ನಲ್ಲಿ ಇಟ್ಟಿದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಈ 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ನಮ್ಮ ವಶದಲ್ಲಿಯೇ ಇದೆ. ಯಾಕೆಂದ್ರೆ ಅದು ಫಿಕ್ಸೆಡ್ ಡಿಪಾಸಿಟ್. ವಿರೋಧ ಪಕ್ಷದವರು ದಿನಾಂಕ 3/6 ವಿರೋಧ ಪಕ್ಷದವರು ಹೇಳಿದ್ದಾರೆ, ನಾವೇ ಮೊದಲು ಅವರು ಬಾವಿನಲ್ಲಿ ನಾನು ಓದ್ತೀನಿ ಪ್ಲೀಸ್ ಅವಕಾಶ ಕೊಟ್ಟಿದ್ದೀನಿ ನನಗೆ. ಅಲೋ ಮೀ ಟು ಕಂಟಿನ್ಯೂ. ವಿರೋಧ ಪಕ್ಷದವರು ಹೇಳಿದ ಎರಡನೇ ಸುಳ್ಳು, ರಾಜ್ಯ ಸರ್ಕಾರವು ಸಿಬಿಐನವರು ಎಫ್ಐಆರ್ ದಾಖಲಿಸಿದ ಮೇಲೆ SIT ರಚಿಸಿದೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ನಮ್ಮಲ್ಲಿ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 28/5/2024 ಫೈಲ್ ನಂಬರ್ 38/2024 ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಸರ್ಕಾರವು 31/5/2024 ಆದೇಶ ಹೊರಡಿಸಿ SIT ರಚಿಸಿದೆ. ಸಿಬಿಐ ದಿನಾಂಕ 3/6/2024 ಎಫ್ಐಆರ್ ದಾಖಲಿಸಿದ್ದಾರೆ. ದಿನಾಂಕ 3/6/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಗಿರೀಶ್ ಚಂದ್ರ ಜೋಶಿ ಎನ್ನುವರು MD ರಸ್ತೆ ಶಾಖೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಚಿಸ್ಮಿತಾ ರಾವತ್ ಮ್ಯಾನೇಜರ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ 17 ಅಡಿ ತನಿಖೆ ಮಾಡಲು ಅನುಮತಿ ಕೋರಿ ಸಿಬಿಐಗೆ ಪತ್ರ ಬರೆದಿರುತ್ತಾರೆ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ 1ರಲ್ಲಿ ಇಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ಈಗ ಒಂದು ನಿಮಿಷ ತಡೀರಿ, ಹೇಳ್ತೀನಿ, ತಡಿಯಪ್ಪ ಹೇಳ್ತೀನಿ, ಒಂದ್ ನಿಮಿಷ ಲೇಟ್ ಅಂಡ್ ರೆಕಾರ್ಡ್ ಅಂತ ಕೇಳಿ. ಸ್ವಾಮಿ ಒಂದ್ ನಿಮಿಷ ಕೂಕಳ್ಳಿ ಅವರು ಬಾವಿನಲ್ಲಿ ಇಲ್ಲಿದ್ದಾರೆ. ಅವರಿಗೆ ಡಿಸೆನ್ಸಿ ಇಲ್ಲದೆ ಏನ್ ಮಾಡಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.